ಹಾಯ್ ಗೈಸ್, ಇವತ್ತು ಬಂದು ಟ್ಯೂಸ್ಡೇ ಆ್ಯಂಡ್ ನಾಳೆ ನಾನು ಪ್ಯಾರಿಸ್ಗೆ ಹೋಗ್ತಿರೋದು ಆ್ಯಂಡ್ ನಾಳಿದ್ದು ಇಂದು ಬರ್ಡೇ ಇರೋದು ಥರ್ಸ್ಡೇ. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ನಾನು ಇಂದುಗೆ ರೂಮ್ಗೆಲ್ಲ ಹೋಗ್ತೀವಲ್ಲ, ಸೊ ಆವಾಗ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಬಲೂನ್ಸ್ ಮತ್ತು ಬೇರೆ ಸ್ಟಫ್ಸ್ ಅದು ಇದೆಲ್ಲ ತೊಗೊಂಬರ್ಬೇಕು ಅಂತ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಟಯರ್ಡ್. ನಂಗೆ ಏನು ಮಾತಾಡಬೇಕಂತ ಕೂಡ ಗೊತ್ತಿಲ್ಲ, ಬಿಕಾಸ್ ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ 2:45 ಇವಾಗ ಟೈಮ್. ಸೊ ಇವಾಗ ಹೋಗಿ ಅದೆಲ್ಲ ತೊಗೊಂಡು ಬಂದು ಆದಮೇಲೆ ನಾನು ಬಂದು ನಂಗಂತ ಊಟ ಮಾಡಿಕೊಂಡು ತಿನ್ನಬೇಕು. ಸೊ ಬೆಳಗ್ಗೆಯಿಂದ ನಾನೇನು ತಿಂದಿಲ್ಲ. ಇನ್ಫ್ಯಾಕ್ಟ್ ನೆನ್ನೆ ಬೆಳಗ್ಗೆಯಿಂದ ನಾನೇನು ತಿಂದಿಲ್ಲ, ಜಸ್ಟ್ ಒಂದು ಬ್ರೆಡ್ಡಲ್ಲಿ ಸರ್ವೈವ್ ಮಾಡ್ತಾಯಿದ್ದೀನಿ. ಮೈ ಹೆಡ್ ಇಸ್ ಪೇನಿಂಗ್ ಅ ಲಾಟ್ ಆ್ಯಂಡ್ ಜಾಸ್ತಿ ಕೆಲಸ ಆಯ್ತು ಇವತ್ತು ಕಿಚನಲ್ಲಿ. ಆ್ಯಂಡ್ ದಟ್ ಇಸ್ ಇಟ್. ಸೊ ಇವಾಗ ಅಲ್ಲಿ ಹೋಗ್ತೀನಿ ಆ್ಯಂಡ್ ಅಲ್ಲೇನಾದರೂ ತೊಗೊಂಬಂದರೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬಾಯ್. ಇವತ್ತು ನಮ್ಮ ಊಟದಲ್ಲಿ ಎಗ್, ವೆಜ್ ಜೊತೆಗೆ ಎಗ್, ಮಶ್ರೂಮ್, ಕ್ಯಾರೆಟ್ಸ್ ಎಲ್ಲ ಹಾಕಿ ಮಾಡಿರುವಂಥ ಫ್ರೈಡ್ ರೈಸ್, ಜೊತೆಗೆ ಲಾಲಿಪಾಪ್ ಚಿಕನ್. ಸೊ ಇದು ರೆಡಿಮೇಡ್ ಆ್ಯಕ್ಚುಲಿ, ಬಂದು ಬರೀ ಮೈಕ್ರೋವೇವ್ ಮಾಡಬೇಕು. ಲಾಸ್ಟ್ ಟೈಮ್ ತೊಗೊಂಬಂದಿದ್ದು ಹಂಗೆ ಇತ್ತು. ಸೊ ಅದಕ್ಕೆ ಇವಾಗ ಮಾಡ್ಕೊಂಡು ತಿಂತಾ ಇದ್ದೀನಿ. ಇಟ್ಸ್ 4 o'clock ಗೈಸ್, 4 o'clock. ಟರಾ. ಸೊ ಇಷ್ಟೊಂದು ಥಿಂಗ್ಸ್ ತೊಗೊಂಬಂದೆ, ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿದ್ದೀನಿ. ಸೊ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಪ್ಯಾಕಿಂಗ್ ಮಾಡಿ ನಾನು ಫ್ರೆಶನ್ ಅಪ್ ಆಗಿ ತಿರ್ಗಾ ಕಿಚನ್ಗೆ ಹೋಗಿ 3 hours ವಾಕ್ ಮಾಡಿಬಿಟ್ಟು ಬಂದು ಆಮೇಲೆ ಇನ್ನೊಂದು ಪ್ಲ್ಯಾನ್ ಇದೆ. ಸೊ ಅದು ಕೂಡ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಬೇಕಾಗಿರೋದಿದೆ. ಸೊ ಇವಾಗ ಅದೆಲ್ಲ ಮಾಡೋಣ. ಬಿಸಿ ನನ್ನ ಊಟ ಆಡೋಗುತ್ತೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಟು ಎನಿಬಡಿ ವೆನ್ ಐ ಆಮ್ ಹ್ಯಾವಿಂಗ್ ಫುಡ್. ಓಕೆ, ಬಾಯ್. ಸೊ ಗೈಸ್, ಇವಾಗ ನಾನು ವರ್ಕ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಚೆನ್ನಾಗಿ ಸ್ನಾನ ಮಾಡಿಬಿಟ್ಟು ಬ್ಲೋ ಡ್ರೈ ಕೂಡ ಮಾಡಿ ನನ್ನ ಕೂದಲನ್ನ ಕ್ಲೀನಾಗಿ ಸ್ವಲ್ಪ ಸೆಟ್ ಮಾಡಿದ್ದೀನಿ. ಇನ್ನು ನಾಳೆ ಬೆಳಗ್ಗೆ ಮಾಡಬೇಕು. ಆ್ಯಂಡ್ ಬೆಳಗ್ಗೆ ನಾನು 5 ಗಂಟೆಗೆಲ್ಲ ಎದ್ದೇಳಬೇಕು, ಬಿಕಾಸ್ 6:27ಗೆ ನನ್ನ ಟ್ರೈನ್ ಇರೋದು. ಸೊ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದು ತೊಗೊಂಡಿದ್ದೀನಿ. ನಾನು ಪ್ಯಾಕ್ ವಿತ್ ಮೀ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಯು ಕ್ಯಾನ್ ಚೆಕ್ ಔಟ್ ಆನ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ಸೊ ಇವಾಗ ಎಲ್ಲ ಪ್ಯಾಕಿಂಗ್ ಆಗಿದೆ. ಇನ್ನು ನಾನು ಫುಡ್ ಮಾಡಿಟ್ಟಿದ್ದೀನಿ ನಂಗಂತ ಫ್ರೈಡ್ ರೈಸ್. ಸೊ ಅದನ್ನು ನಾಳೆ ತಿನ್ನೋಕ್ಕೆ ನಾಳೆ ಬಿಸಿ ಮಾಡ್ಕೊಬೇಕು. ಇನ್ನೇನಿದೆ, ಇನ್ನು ಲಾಸ್ಟಲ್ಲಿ ಸ್ವಲ್ಪ ಇದು ಹಾಕೊಬೇಕು, ಮೇಕಪ್. ಲೈಕ್ ನಾಳೆ ಏನಾದರೂ ಸ್ವಲ್ಪ ಮಾಯಿಶ್ಚರೈಸರ್ ಅದು ಇದು ಮತ್ತು ಲಾಸ್ಟ್ ಮಿನಿಟೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಪ್ಯಾಕ್ ಮಾಡ್ಕೊಬೇಕು. ಜೊತೆಗೆ ನಾನು ಬೂಟ್ಸ್ನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ವೈಪ್ ಮಾಡಿ ಅದನ್ನು ಕೂಡ ಎತ್ಕೊಬೇಕು. ಸೊ ಇಷ್ಟೊಂದೆಲ್ಲ ಇದೆ. ಆ್ಯಂಡ್ ಇವಾಗ ಟೈಮ್ ಆಲ್ಮೋಸ್ಟ್ 11 ಆಗ್ತಿದೆ. ಆ್ಯಂಡ್ ಇದನ್ನೆಲ್ಲ ಪ್ಯಾಕ್ ಮಾಡಿ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡ್ರೆ ಮುಗೀತು ಕತೆ. ಐ ವಾಂಟ್ ಟು ಟೇಕ್ ಒನ್ ಡೋಲೋ, ಬಿಕಾಸ್ ಫುಲ್ ಬ್ಯಾಕ್ ಪೇನ್, ಫುಲ್ ತಲೆನೋವು ಎಲ್ಲ ಆಗಿದೆ ನನಗೆ. ಇವತ್ತು ಬೆಳಗ್ಗೆಯಿಂದ ರೆಸ್ಟೇ ಇಲ್ಲ, ಬಿಲೀವ್ ಇಟ್ ಆರ್ ನೋ. ಈ ಟ್ರಿಪ್ಪಿಗೆ ಹೋಗೋ ಒಂದು ಕಡೆ ಎಕ್ಸೈಟ್ಮೆಂಟ್ ಅಂದರೆ ಇನ್ನೊಂದು ಕಡೆ ಎಲ್ಲ ನಾನೇ ಮಾಡಬೇಕು. ಜೊತೆಗೆ ಅಲ್ಲಿ ಹೋಗೋದು ಹೆಂಗೆ, ಒಬ್ಬಳೇ ಹೆಂಗೆ ಹೋಗೋದು, ಏನು ಮಾಡೋದು ಅಂತೆಲ್ಲ ಕನ್ಫ್ಯೂಷನ್ಸ್ ತಲೆ ಒಳಗಡೆ. ಸೊ ಇವಾಗ ಇದೆಲ್ಲ ಮಾಡಬೇಕು. ಆ್ಯಂಡ್ ಹಾಗೆ ಫ್ರೆಶ್ ಇಂದು ಫ್ರೆಶ್ ಬೇಕಂತೆ. ನನ್ನ ಹತ್ರ ಇರೋದು 3 ಜಿಂಜರೇ. ಅವಳು ಜಿಂಜರ್ ಕುಡಿಯೋಲ್ಲ ಅಂದು, ಬಟ್ ಸ್ಟಿಲ್ ಜಿಂಜರ್ ಅಂತ ಹೇಳೋಳೆ, ಹಾಕೊತೀನಿ. ಆ್ಯಂಡ್ ಏನೇನೋ ತೊಗೊಂಡಿದ್ದೀನಿ. ನನಗೆ ಐಡಿಯಾ ಇಲ್ಲ ಏನೇನು ತೊಗೊಂಡಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ನೀವೆಲ್ಲರೂ ನಮ್ಮ ಪ್ಯಾರಿಸ್ ವ್ಲಾಗ್ನ ನೋಡಿ ಆ್ಯಂಡ್ ಯು ವಿಲ್ ಲೈಕ್ ಇಟ್. ಈ ಟೈಮ್ ಈಫೆಲ್ ಟವರ್ ಬಿಟ್ಟು ಬೇರೆ ಎಲ್ಲ ಕಡೆ ಹೋಗ್ತಿದ್ದೀವಿ ಗೈಸ್. ಸೊ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾಳೆ ನಾನು ಈ ಥರ ಪೋನಿ ಹಾಕೋಣ ಅಂದ್ಕೊಂಡಿದ್ದೀನಿ. ಇಲ್ಲೊಂದು ಲೈಕ್ ಈ ಥರ 2 ಪೋನಿ ಹಾಕ್ಕೊಂಡು, ನಾನು ಚಿಕ್ಕವಳಿದ್ದಾಗೆಲ್ಲ ಹಾಕೊತಿದ್ದೆ. ಸೊ ಆ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಆಲ್ ದಟ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಗುಡ್ ನೈಟ್. ಈ ದೇಶದಲ್ಲಂತೂ ಬೆಳಕಾಗಲ್ಲ ಗೈಸ್, ನಂಗೆ ಅದೊಂದೇ ಭಯ. ಇನ್ಮೇಲೆ ಇನ್ನೇನು ಭಯ ಇರಲ್ಲ. ಹಾಯ್ ಗೈಸ್, ಆ್ಯಂಡ್ ನಾನು ಒಬ್ಬಳೇ ಹೋಗ್ತಿರೋದು. ನಾನು ಒಬ್ಬಳೇ ಇಲ್ಲಿಂದ ಹೋಗ್ತಿರೋದು. ಇನ್ನು ಅಲ್ಲಿ ಹೋದ್ಮೇಲೆ 3 hours ಜರ್ನಿ ಆದಮೇಲೆ ಆಫ್ಟರ್ 4 hours ಇಂದು ನಾವು ಮೀಟ್ ಮಾಡ್ಬೋದು. ಆ್ಯಂಡ್ ಅವ್ಳ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಿರೋದು. ಪ್ಯಾರಿಸ್ ಯಾಕೆ ಚೂಸ್ ಮಾಡಿದ್ವಿ ತಿರ್ಗಾ ಅಂತಂದರೆ ನಮ್ಮಿಬ್ಬರಿಗೂ ಅದೇ ಹತ್ರ. ಇಲ್ಲಾಂದರೆ ಇಂದು ಜಾಸ್ತಿ ಟ್ರಾವೆಲ್ ಮಾಡಬೇಕು, ಇಲ್ಲಾಂದರೆ ನಾನು ಜಾಸ್ತಿ ಟ್ರಾವೆಲ್ ಮಾಡಬೇಕು. ಅದನ್ನು ಬೇರೆ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಮಗಿರೋದೇ ಜಸ್ಟ್ 2 days ಆಫ್. ಸೊ ಹೇಳ್ಬೇಕಂದ್ರೆ 1 ದಿನ ಟ್ರಿಪ್ ಅಂತ ಹೇಳ್ಬೋದಿದು. ಸೊ
ಸೊ ಇವಾಗ ಬೇಗ ಟ್ರೈನ್ ಸ್ಟೇಷನ್ಗೆ ಹೋಗೋಣ. ಇಟ್ಸ್ ಆಲ್ರೆಡಿ 6:52ಗೆ ನಮ್ಮ ಟ್ರೈನ್ ಇರೋದು. ಲೆಟ್ಸ್ ಗೋ. ಆಗುತ್ತೆ ಬಟ್ ಲೇಟಾಗಿ ಗೈಸ್. ಭೂತ ಥರ ನಾನು ಒಬ್ಬಳು ನಡ್ಕೊಂಡು ಹೋಗ್ತೇನೆ ಅಷ್ಟೆ. ನಗೆ ಮಧ್ಯರಾತ್ರಿ ಏನಲ್ಲ, ಸುಮ್ಮನಿರಮ್ಮ. 6 ಗಂಟೆ ಪಾಪ ಜನರೆಲ್ಲರೂ ಅವರೇ ನೋಡು. ಗಾಡ್ದಿಬ್ಬೂನ ಕತ್ಲಲ್ಲಿ ಇದೆ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು. ಅಂದರೆ ನಾನು ಒಬ್ಬಳೇ ಇಷ್ಟು ದೂರ ಬೆಳಕಲ್ಲಿ ಒಬ್ಬಳೇ ಬಂದುಬಿಟ್ಟಿದ್ದೀನಿ. ಬಟ್ ಕತ್ಲಲ್ಲಿ ಬರೋದು ಒಂದು ಸ್ವಲ್ಪ ನರ್ವಸ್ ಆಗ್ತಿತ್ತು. ಬಟ್ ಸ್ಟಿಲ್ ಐ ಟ್ರೈ ಟು ಮ್ಯಾನೇಜ್ ಕಾಲಿಂಗ್ ಮೈ ಮಾಮ್ ಡ್ಯಾಡ್. ನಮ್ಮಪ್ಪ ಇಷ್ಟೊತ್ತಿನಲ್ಲೆಲ್ಲ ಹೋಗ್ಬೇಕಾ, ಬೇಗ ಲೇಟಾಗಿ ಬುಕ್ ಮಾಡ್ಕೊಳೋದು. ಬಟ್ ಏನಂದರೆ ಟ್ರೈನ್ ಜರ್ನಿ ಮುಗ್ದೋಗ್ಬಿಟ್ರೆ ಆಮೇಲೆ ನಮಗೆ ಹೋಲ್ ಡೇ ಸಿಗುತ್ತಲ್ವ ರೂಮ್ ಮಾಡೋಕ್ಕೆ, ಹೊರಗಡೆ ಹೋಗೋಕ್ಕೆ ಅಂತ ನಾವು ಪ್ಲ್ಯಾನ್ ಮಾಡಿರೋದು. ಸೊ ಹಾಗೆ ಆಗುತ್ತೆ ಅಂತ ಅಂದ್ಕೊತೀನಿ. ನನಗಾದರೂ ಟ್ರೈನ್ ಸ್ಟೇಷನ್ ಹತ್ರ ಇದೆ. ಬಟ್ ಇಂದುಗೆ ಬಸ್ ಎತ್ಕೊಂಡು ಬಸ್ಸಿಂದ ಟ್ರೈನ್ ಸ್ಟೇಷನ್ಗೆ ಹೋಗಿ, ಫಸ್ಟು ಬಸ್ ಸ್ಟೇಷನ್ಗೆ ಹೋಗಬೇಕು. ಬಸ್ ಸ್ಟಾಪ್. ಅದಾದಮೇಲೆ ಟ್ರೈನ್ ಸ್ಟೇಷನ್ಗೆ ಹೋಗಿ ಬಸ್ ಕ್ಯಾಚ್ ಮಾಡಿ ಆಮೇಲೆ ಟ್ರೈನ್ ಸ್ಟೇಷನ್ಗೆ ಹೋಗಿ ಅದಾದಮೇಲೆ ಪ್ಯಾರಿಸಿಗೆ ಬರೋದು. ಅದಾದಮೇಲೆ ಅವಳು ಸೇಂಟ್ ಲೆಜಾನ್ಗೆ ಬರೋದು. ಸೊ ಅದಕ್ಕೆ ಅವಳದು ಲಾಂಗ್ ಜರ್ನಿ ಅನಿಸುತ್ತೆ. ಅದು ಬಿಟ್ಟರೆ ಜಸ್ಟ್ 2.5 hours ಏನೋ ಅಷ್ಟೇ. ಬಟ್ ನಂದು 3 hours 35 minutes ಇರೋದು. ಸೊ ಲೆಟ್ಸ್ ಗೋ. ಟ್ರೈನ್ ಸ್ಟೇಷನ್. ನಮ್ಮ ಮಮ್ಮಿ ಇವಾಗ ತಾನೇ ಕಾಲ್ ಕಟ್ ಮಾಡಿದ್ರು. ಸಮಾಧಾನವಾಗಿ ನಮ್ಮ ಮಮ್ಮಿಗಂತೂ ಜನರಿರ್ತಾರ, ಅದಿರ್ತೈತಾ ಇದಿರ್ತೈತಾ ಅಂತ ಕೇಳ್ಕೊಂಡಿದ್ರು. ಆ್ಯಂಡ್ ವಿ ಆರ್ ಗೆಟಿಂಗ್ ಅ ಟ್ರೈನ್ ಇನ್ ಸಮ್ ಟೈಮ್. ಆ್ಯಂಡ್ ಐ ಆಮ್ ಬಿಫೋರ್ ಟೈಮ್, ಆನ್ ಟೈಮ್ ಅಲ್ಲ, ಬಿಫೋರ್ ದ ಟೈಮ್ ಐ ಆಮ್ ಹಿಯರ್. ಯಾಕಂದರೆ 6:40ಗೆಲ್ಲ ಬಂದಿದ್ದೀನಿ. 6:52ಗೆ ನನ್ನ ಟ್ರೈನ್ ಇರೋದು ಗೈಸ್. ಸುಮ್ಮನೆ ನನಗೆ ಡಿಲೇ ಮಾಡ್ಕೊಳೋದು ಬೇಡ. ಆಮೇಲೆ ಬಂದುಬಿಟ್ಟು ಅರ್ಜೆಂಟಾಗಿ ಎಲ್ಲೋಗೋದೇನು. ಸೊ ಬಂದಿದ ತಕ್ಷಣ ಇದು ಪ್ಲ್ಯಾಟ್ಫಾರ್ಮ್ 2, ಅದು ಪ್ಲ್ಯಾಟ್ಫಾರ್ಮ್ 1. ಸೊ ನಾನು ಮ್ಯಾಕೋನ್ಗೆ ಹೋಗಿದ್ನಲ್ಲ, ಅದು ಆ ಕಡೆ ಇರೋದು. ಸೊ ಅದಕ್ಕೆ ಅಲ್ಲಿ ಕೆಳಗಡೆಯಿಂದ ಹೋಗಿ ಆಮೇಲೆ ಆ ಕಡೆ ಹೋಗಬೇಕು. ಬಟ್ ದಿಸ್ ಇಸ್ ಈಸಿ. ಬಂದಿದ ತಕ್ಷಣ ಸಿಕ್ಬಿಡ್ತು ನೋಡಿ ಗೈಸ್. ಈ ಥರ ಇರುತ್ತೆ ಪ್ಲ್ಯಾಟ್ಫಾರ್ಮ್ 2. ಆ್ಯಂಡ್ ಅಲ್ಲಿ ಹೋದರೆ ಇವಾಗ ಟೈಮ್ ಬಂದುಬಿಟ್ಟು 6:42. ಯು ಕ್ಯಾನ್ ಸಿ ದರ್. ನಾವು ಡಿಜಾನ್ ಫಸ್ಟ್. ಇವಾಗ ನಾವಿರೋ ಸ್ಟೇಷನ್ ಬೂನು, ಆಮೇಲೆ ಡಿಜಾನು, ಅದಾದ 2, 3, 4, 5, 6, 7, 8, 9 ಸ್ಟಾಪ್ಸ್ ಆದಮೇಲೆ ನನ್ನ ಸ್ಟಾಪ್. ಈ ಥರ ಚೆನ್ನಾಗಿರುತ್ತೆ. ನಾನೊಬ್ಬಳೇ ಹುಡುಗಿ ಅನ್ಕೊತೀರಾ. ಇಲ್ಲಿ ತುಂಬ ಜನ, ಸುಮಾರಷ್ಟು ಜನ ಹುಡುಗಿರು ಇರ್ತಾರೆ. ಆ್ಯಂಡ್ ಇಲ್ಲೇ ಇದು ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ. ಸೊ ನಥಿಂಗ್ ಟು ವರಿ ಅಬೌಟ್ ಎನಿಥಿಂಗ್. ಅಫೀಷಿಯಲ್ ಆಗಿರ್ತಾರೆ. ಏನೋ ಶಿಕನ್ ಇನ್ನಷ್ಟೆಲ್ಲ ಗೊತ್ತಿಲ್ಲ. ಚೆನ್ನಾಗಿಲ್ಲ ಏನಲ್ಲಿ. ಟ್ರೈನ್ ಬೋರ್ಡ್ ಮಾಡಿದ್ದಾಯಿತು. ನಾವು ಐ ಆಮ್ ಗೋಯಿಂಗ್ ಟು ಬಸ್ಸಿ. ಲಿಟ್ರಲಿ ಯಾರು ಇಲ್ಲ ಗೈಸ್ ನೋಡಿ. ನಾನು ನನ್ನ ಬ್ಯಾಗ್ ಇಲ್ಲಿ ಬಂದು ಕುತ್ಕೊಳ್ಳೋ ತನಕ ಫುಲ್ ಭಯ ಆಯಿತು. ಯು ಡೋಂಟ್ ಬಿಲೀವ್. ಬಟ್ ನಾನೇ ನಿಮ್ಮೆಲ್ಲರಿಗೂ ಧೈರ್ಯ ಹೇಳ್ತೀನಿ. ನಾನೇ ಅವ್ರಿಗೂ, ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರಿಗೂ ಧೈರ್ಯ ಹೇಳ್ತೀನಿ. ಬಟ್ ಸ್ಟಿಲ್ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅದು ಒಂಥರ ನರ್ವಸ್ ಆಗುತ್ತೆ. ಒಂಥರ ಅದು ಐ ಕಾಂಟ್ ಟೆಲ್ ಇನ್ ವರ್ಡ್ಸ್. ಬಂದು ರೀಚ್ ಆದೆ. ಆ್ಯಂಡ್ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಊಬರ್ಗೆ. ಆ್ಯಂಡ್ ದಿಸ್ ಈಸ್ ದಿ ಸ್ಟೇಷನ್. ದಿಸ್ ಟ್ರೈನ್ ಸ್ಟೇಷನ್ ಈ ಥರ ಇರೋದು. ಸೊ ಅಲ್ಲಿ ನೆಕ್ಸ್ಟ್ ಟ್ರೈನ್ ಯಾವ್ದಾದಿದೆ ಡಿಸ್ಪ್ಲೇ ಮಾಡ್ತಾರೆ. ನೀವು ಹೊರಗಡೆ ನೋಡಿದ್ರೆ ಎಷ್ಟೊಂದು ಕ್ಯಾಬ್ ಆಲ್ರೆಡಿ ಕಾಯ್ತಿದೆ. ನಾನು ಒಂದು ರೌಂಡ್ ಹೋಗಿ ನೋಡ್ಕೊಂಬಂದೆ ನಾನು ಬಂದುಬಿಟ್ಟಿದೆಯಾ ಅಂತ. ನೋಡಿದ್ರೆ ಇಲ್ಲ, ಅವರಿನ್ನೂ ಬರ್ತಾ ಇದ್ದಾರೆ. 280 meters ದೂರದಲ್ಲಿದ್ದಾರೆ. ಆ್ಯಂಡ್ ಇಂದು ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾಳೆ. ಇದು ಏನದು ಹೋಟೆಲ್ನ ರೀಚ್ ಆಗಿದ್ದಾಳೆ. ಆ್ಯಂಡ್ ನಾನು ಹೋಗ್ಬೋದು. ಇಟ್ಸ್ ಓಕೆ ಫ್ರೆಂಡ್. ಆ್ಯಕ್ಚುಲಿ ನನಗೆ ಬ್ಲೂ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತದೆ, ಜೊತೆಗೆ ಬ್ಲ್ಯಾಕ್ ಕಲರ್. ಕಮ್ ಲೆಟ್ಸ್ ಗೋ.
ಇವಾಗ ನಾವು ಬುಕ್ ಮಾಡಿರೋ ಹೋಟೆಲ್ ಬಂದ್ಬಿಟ್ಟು ಇದೆ ಫೋರ್ಮಿಯೋ ಹೋಟೆಲ್ ಆ್ಯಂಡ್ ಅದ್ರ ಕೆಳಗಡೆನೇ ಬಾಂಬೆ ಇರೋದು. ಸೊ ಬಾಂಬೆ ರೆಸ್ಟೋರೆಂಟ್ ಇದೆ, ಬಾಂಬೆ ಅಂತ ಇದ್ದೀನಿ, ಬಾಂಬೆ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೋಗ್ತೀವೋ ಇಲ್ಲೋ ಅಂತ. ನೋಡಿ ಗೈಸ್ ಇಂದು. ಹಾಯ್ ಗೈಸ್, ಲುಕ್ ಹೂ ಇಸ್ ವಿತ್ ಮೀ. ಸೊ ಗೈಸ್ ನಾವಿವಾಗ ಪ್ಯಾರಿಸ್ಗೆ ಬಂದ್ವಿ. ಹೋಗಿ ಹೋಟೆಲಲ್ಲಿ ನಂದು ಇವಳ್ದು ಎಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ಇವಾಗ ನಾವು ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗೋದಂತ ಗೊತ್ತಿಲ್ಲ, ಸುಮ್ಮನೆ ಸುತ್ತಾಡಿಕೊಂಡು ಊಟ ಮಾಡಿಕೊಂಡು 2 ಗಂಟೆಗೆ ರೂಮಿಗೆ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಚೆನ್ನಾಗಿ ರೆಡಿಯಾಗಿ ನೆಕ್ಸ್ಟ್ ಪ್ಲ್ಯಾನ್ಸ್ ತುಂಬ ಜಾಸ್ತಿ ಇದೆ. ಎಸ್, ಆ್ಯಂಡ್ ಇವತ್ತು ವೆದರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೋಆಪ್ರೇಟಿವ್ ಆಗಿದೆ ನಮಗೆ. ತಿನ್ಕೊಂಡು ರೋಡೆಲ್ಲ ತಿರುಗು ಸುತ್ತು ಅಂದರೆ ಇಂಥವ್ರ ಪಕ್ಕದಲ್ಲಿದ್ದರೆ ಸಾಕು. ಬರೀ ಅಂತ ತಿನ್ಕೊಂಡಿರ್ತಾರೆ. ಮಾತಾಡಿಂದು ಹೊಟ್ಟೆ ಹಸಿತಿದೆ ಅಂತೆ ಗೈಸ್. ಹೊಟ್ಟೆ ಹಸಿ ಇದ್ರೆ ನನ್ನ ಬ್ಲಾಗಿಗೆ ಮರ್ಯಾದಿಲ್ವಾ? ಹಂಗಲ್ಲ ಹಿಂಗಲ್ಲ. ಸಯ್ಯ, ಆ ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್. ನೋಡಿ ಸುಶಿ ಇದು ಎಲ್ಲ ಇದೆ. ಪ್ರೀತಿಯ ಅಲ್ಲಿರೋ ಕೆರ್ಕೋಗಿ ಹೋಗ್ತೀವಿ, ಇಲ್ಲಿ ಬಂದೇನೋ ಕೆರ್ಕೋಗಿ ಹೋಗ್ತೀವಿ, ಬರೀ ಕೆರ್ಕೋ ಸುತ್ತಾ ಇರ್ತೀವಿ. ನೋಡಿ ರೈಸ್, ಅದು ಪ್ರೈಸ್ ಕಮ್ಮಿ. ವಾವ್ ಇಂಡಿಯನ್ ರೆಸ್ಟೋರೆಂಟ್ ಗೈಸ್, ಇಲ್ಲಿಗೆ ಬಂದಿದ್ದೀವಿ. ಫುಲ್ ಡಿಸೈಡ್ ಮಾಡ್ತಾ ಇದ್ದೀವಿ ಹೋಗೋದಾ ಬೇಡ ಅಂತ. ಡಿಪ್ ತಂದೂರಿ ಅಂತ. ಲೆಟ್ಸ್ ಸಿ. ಆ್ಯಕ್ಚುಲಿ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ವಿಂಟೇಜ್ ಆಗಿ ಎಸ್ಥೆಟಿಕ್ಸ್ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು. ಬಂದರೆ ಸಮೋಸ, ಇದು ರೈಸು, ಇದು ಚಿಕನ್ ಕರಿ, ಜೊತೆಗಿಷ್ಟು. ಇವಾಗ ತಿನ್ನೋದು. ಅಲ್ಲಿ ಹೋಗೋಣ ಮತ್ತೆ. ಜನ ಹಿಂಗಿತ್ತು. ಇಂದು ಊಟ ಬಗ್ಗೆ ಹೇಳು. ಇಂದು ಸ್ವಲ್ಪ ಮರ್ಯಾದೆ ಕೊಡು. ಅವರು ಅಲ್ಲಿ ನಮಗೆ ಸರ್ವ್ ಮಾಡ್ತಿದ್ರಲ್ಲ, ಅವ್ರು ಬಂದ್ಬಿಟ್ಟು ಫುಲ್ ಏಜ್ ಆಗಿತ್ತಾಯ್ತಾ ಅವ್ರನ್ನ. ಏನು ಎಷ್ಟು ಆಯ್ತು ಏಜ್ ಎಷ್ಟು ಆಯ್ತು ಏಜ್ ಎಷ್ಟು ಏನು ಹೆಂಗೋ ಅಲ್ಲ, ಹೆಂಗೂ ಅಲ್ಲ, ಓಲ್ಡು ಅಲ್ಲ. ಈ ಕಡೆ ಆಯ್ತಾ, ಅವರಿಗೆ ನಾವು ಏನೇ ಕೇಳಕ್ ಹೋದ್ರು 2 ನಿಮಿಷ ಮಾತಾಡ್ತಾನೆ ಓಡೋಗ್ತಾನೆ. 2 ನಿಮಿಷ ಮಾತಾಡ್ತಾನೆ ಮಕ್ಕದ ಮೇಲೆ ಬಂದು ಹೊಡಿಯಲ್ ವಾಸ್ತ ರಿಯಾಕ್ಷನ್ ಕೊಡ್ತೀನಿ. ಇನ್ನೂ ಹೊಡೆದ್ಬಿಟ್ಟು ಬಿಸಾಕ್ಬಿಡ್ತಾ ಇದ್ದ. 2 ನಿಮಿಷ ಆಗಿ ಇವಳು ಹಂಗೆ ಕೇಳ್ತಾ ಇದ್ರೆ, ಲಾಸ್ಟಲ್ಲಿ ಒಂದು ಡ್ರಿಂಕ್ ಇತ್ತೆ ಕೊಟ್ಟೇ ಇಲ್ಲ ನಮಗೆ, ಕಾಫಿ ಕೊಡ್ಬೇಕಿತ್ತು. ಬಾ ಇಂದು. ವಾವ್ ಎಷ್ಟು ಚೆನ್ನಾಗಿತ್ತು ನೀರು ನೋಡ್ಸಿ. ಸಿಟಿ ವ್ಯೂ ನೋಡ್ಕೊಂಡು ಹಂಗೆ ಚಿಲ್ ಮಾಡೋದು. ಇವಾಗ ಹೋಗಿ ಚೆನ್ನಾಗಿ ರೆಡಿ ಆಗಬೇಕು ಗೈಸ್, ನಾಳೆ ಬರ್ಡೇ. ಒಂದಿದು 20. ಯಪ್ಪ ಏನೇ ಇದು ಈ ಚಿಕ್ಕದು. ಆನ್ ಮೈ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಆ್ಯಂಡ್ ಎವ್ರಿವೇರ್ ಎಲ್ಲ ಗೈಸ್ ಸಖತ್ತಾಗಿ ಚಳಿ ಆಗ್ತಿದೆ. ಬಟ್ ರಿಯಲಿ ಇಂದು ಮೇಡ್ ಇಟ್ ಮಸ್ತ್ ಗೈಸ್. ಇವಾಗ ನಾವು ಊಟ ಮಾಡಲು ಹೋಗುತ್ತಿದ್ದೇವೆ. ರೆಡಿ ಏನಿಲ್ಲ, ಇವಾಗ ಬಂದೆ ಮನೆಗೆ.